ನಮಸ್ಕಾರ ಬಂಧುಗಳೇ, ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಅಡಿಕೆ ಬೆಲೆಯು ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದ್ದು, ಲಕ್ಷಾಂತರ ರೈತ ಕುಟುಂಬಗಳ ಆರ್ಥಿಕ ಜೀವನಕ್ಕೆ ಬಲವಾದ ಆಸರೆಯಾಗಿದೆ. ನಮ್ಮ ಮಲೆನಾಡು, ಕರಾವಳಿ ಹಾಗೂ ಬಯಲುಸೀಮೆ ಪ್ರದೇಶಗಳಾದ ಶಿವಮೊಗ್ಗ, ದಾವಣಗೆರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಅಡಿಕೆ ಕೃಷಿ ಪ್ರಮುಖ ಜೀವನೋಪಾಯವಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅಡಿಕೆ ದರ ದಿನದಿಂದ ದಿನಕ್ಕೆ ಏರಿಳಿತ ಕಾಣುತ್ತಿದ್ದು, ರೈತರು ತಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಧಾರಣೆ ಪಡೆಯುವುದು ಪ್ರತಿಯೊಬ್ಬ ಬೆಳೆಗಾರನ ಮುಖ್ಯ ಕನಸಾಗಿದೆ. ಅಡಿಕೆ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಮಾರುಕಟ್ಟೆ ಪ್ರಾಂತ್ಯಕ್ಕೂ ಅದರದ್ದೇ ಆದ ವಿಶೇಷಗಳಿವೆ. ಉದಾಹರಣೆಗೆ ಶಿವಮೊಗ್ಗ ಮತ್ತು ಚನ್ನಗಿರಿ ಮಾರುಕಟ್ಟೆಗಳ ರಾಶಿ ಇಡಿ ಮತ್ತು ಸರಕು ಅಡಿಕೆ ಪ್ರಸಿದ್ಧವಾಗಿದ್ದರೆ, ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗಗಳ ಮಂಗಳೂರು, ಉಡುಪಿ, ಸಿರಸಿ ಹಾಗೂ ಸಿದ್ದಾಪುರ ಮಾರುಕಟ್ಟೆಗಳಲ್ಲಿ ಚಾಳಿ ಮತ್ತು ಕೋಕ ಅಡಿಕೆಗೆ ವ್ಯಾಪಾರ ಹೆಸರುವಾಸಿಯಾಗಿದೆ. ದೇಶದ ವಿವಿಧ ಭಾಗಗಳಿಂದ, ವಿಶೇಷವಾಗಿ ಉತ್ತರ ಭಾರತ ಬರುವ ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಧಾರಣೆ ನಿಗದಿಪಡಿಸಲಾಗುತ್ತದೆ. ಹಾಗಾಗಿ ರೈತರು ಪ್ರತಿದಿನವೂ ಮಾರುಕಟ್ಟೆಯ ನಿಖರವಾದ ದರಗಳನ್ನು ತಿಳಿದುಕೊಳ್ಳುವುದು, ತಮ್ಮ ಬೆಳೆಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಬೆಲೆಗೆ ಮಾರಾಟ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರತಿದಿನವೂ ಕರ್ನಾಟಕದ ಪ್ರಮುಖ ಎಪಿಎಂಸಿ ಹಾಗೂ ಸಹಕಾರಿ ಸಂಘಗಳ ಅಡಿಕೆ ಧಾರಣೆಯು ನಿಖರವಾದ ಮಾಹಿತಿಯನ್ನು ತಲುಪಿಸುವ ಕೆಲಸ ಮಾಡುತ್ತಿದೆ. ನೀವು ಬೆಳೆದ ಅಡಿಕೆ ಮಾರುಕಟ್ಟೆಯಲ್ಲಿ ನ್ಯಾಯಯುತ ಬೆಲೆ ಸಿಗಬೇಕು ಎಂಬುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ನೀವು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಇನ್ನು ಶಿವಮೊಗ್ಗ ಮಾರುಕಟ್ಟೆ ನೋಡುವುದಾದರೆ, ಶಿವಮೊಗ್ಗ ಎಪಿಎಂಸಿ ಮತ್ತು ಮ್ಯಾಮ್ಕೋಸ್ ಮಾರುಕಟ್ಟೆಯಲ್ಲಿ ಇಂದು ಅಡಿಕೆ ಆವಕ ಸಾಧಾರಣವಾಗಿದ್ದು, ಗುಣಮಟ್ಟದ ರಾಶಿ ಮತ್ತು ಸರಕು ಅಡಿಕೆಗೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಸರಕು ಅಡಿಕೆಗೆ ಗರಿಷ್ಠ ಬೆಲೆಯು ಕ್ವಿಂಟಲ್ಗೆ 96,999 ತಲುಪಿದ್ದು, ವ್ಯಾಪಾರಿಗಳು ಉತ್ತಮ ಗುಣಮಟ್ಟದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ನೀಡುತ್ತಿದ್ದು, ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 54,709 ರೂಪಾಯಿ ಆಗಿದೆ. ಸರಕು ಅಡಿಕೆ 96,999 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 53,219 ರೂಪಾಯಿ ಆಗಿದೆ. ಗೊರಬಲು 41,699 ರೂಪಾಯಿ ಆಗಿದೆ. ಹಸ ಅಡಿಕೆ 70,059 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿಯ ಮಾರುಕಟ್ಟೆ ವಿವರ ನೋಡುವುದಾದರೆ, ಚನ್ನಗಿರಿಯ ಟುಮ್ಕೋಸ್ ಮಾರುಕಟ್ಟೆಯ ರಾಜ್ಯದಲ್ಲೇ ರಾಶಿ ಅಡಿಕೆಗೆ ಹೆಸರುವಾಸಿಯಾದ ಪ್ರಮುಖ ಕೇಂದ್ರವಾಗಿದೆ. ಇಂದು ಚನ್ನಗಿರಿ ಮಾರುಕಟ್ಟೆಯಲ್ಲಿ ರಾಶಿ ಇಡಿ ಅಡಿಕೆ ಗರಿಷ್ಠ ಬೆಲೆ 54,509 ದಾಖಲಾಗಿದೆ. ಮಾರುಕಟ್ಟೆಗೆ ಆವಕವಾಗುತ್ತಿದ್ದ ಉತ್ತರ ಭಾರತದ ಖರೀದಿದಾರರು ನಿರಂತರ ಬೇಡಿಕೆ ಇರುವುದರಿಂದ ದರದಲ್ಲಿ ಸ್ಥಿರತೆ ಕಂಡುಬಂದಿದೆ. ಇನ್ನು ರಾಶಿ ಇಡಿ ಬಂದು ಚನ್ನಗಿರಿಯಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 54,509 ರೂಪಾಯಿ ಆಗಿದೆ. ಅಂಡ ಇಡಿ 39,399 ರೂಪಾಯಿ ಆಗಿದೆ. ಗೊರಬಲು 40,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಕ್ಯಾಪ್ಕೋ ಕೇಂದ್ರ ಕಚೇರಿ ಇರುವ ಮಂಗಳೂರು ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ವಹಿವಾಟು ಬಿರುಸಿನಿಂದ ಸಾಗಿದ್ದು, ಹಳೆ ಚಾಳಿ ಹಾಗೂ ಉತ್ತಮ ಬೇಡಿಕೆ ಇದ್ದು, ಗರಿಷ್ಠ ಬೆಲೆ 42,500 ಮಾರಾಟವಾಗಿದೆ. ಹೊಸ ಚಾಳಿ ಅಡಿಕೆ ಆವಕ ಹೆಚ್ಚುತ್ತಿದ್ದು, ಮಾರುಕಟ್ಟೆಯಲ್ಲಿ ಪ್ರವೃತ್ತಿ ಸಕಾರಾತ್ಮಕ ಮುಂದುವರೆದಿದೆ. ಇನ್ನು ಮಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಚಾಳಿ ಅಡಿಕೆ 42,500 ರೂಪಾಯಿ ಆಗಿದೆ. ಹೊಸ ಚಾಳಿ 38,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 28,500 ರೂಪಾಯಿ ಆಗಿದೆ. ಗಟೋರೋ ಅಡಿಕೆ 34,000 ರೂಪಾಯಿ ಆಗಿದೆ. ಉಲ್ಲಾಟು 26,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಭಾಗದಲ್ಲಿ ನೋಡುವುದಾದರೆ, ಭದ್ರಾವತಿ ಮಾರುಕಟ್ಟೆಯು ಹೊಸ ರಾಶಿ ಇಡಿ ಅಡಿಕೆ ಆವಕ ಹೆಚ್ಚಾಗಿದ್ದು, ಗರಿಷ್ಠ ದರ 53,899 ದಾಖಲಾಗಿದೆ. ಸ್ಥಳೀಯ ವರ್ತಕರು ಮತ್ತು ಹೊರ ಜಿಲ್ಲೆಯ ಗಿರಣಿ ಮಾಲೀಕರಿಂದ ಸ್ಪರ್ಧಾತ್ಮಕ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು, ರೈತರಿಗೆ ಸೂಕ್ತ ಬೆಲೆ ದೊರೆಯುತ್ತಿದ್ದು, ಮಾರುಕಟ್ಟೆಯ ದರ ಪ್ರವೃತ್ತಿಯಲ್ಲಿ ಸುಧಾರಣೆ ಹಾದಿಯಲ್ಲಿದೆ. ಇನ್ನು ಭದ್ರಾವತಿಯಲ್ಲಿ ಹೊಸ ರಾಶಿ ಇಡಿ ಬಂದು 53,899 ರೂಪಾಯಿ ಆಗಿದೆ. ರಾಶಿ ಇಡಿ ಬಂದು 54,200 ರೂಪಾಯಿ ಆಗಿದೆ. ಗೊರಬಲು 41,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 52,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,000 ರೂಪಾಯಿ ಆಗಿದೆ. ಇನ್ನು ಸಾಗರ ಮಾರುಕಟ್ಟೆ ನೋಡುವುದಾದರೆ, ಸಾಗರ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟಿನಲ್ಲಿ ರಾಶಿ ಇಡಿ ಹಾಗೂ ಚಾಳಿ ಅಡಿಕೆ ಎರಡಕ್ಕೂ ಉತ್ತಮ ಧಾರಣೆ ಲಭಿಸಿದೆ. ಚಾಳಿ ಅಡಿಕೆ ಗರಿಷ್ಠ 40,499 ತಲುಪಿದರೆ, ಸಿಪ್ಪೆಗೋಟು 23,099 ಮಾರಾಟವಾಗಿದೆ. ಒಟ್ಟಾರೆಯಾಗಿ ಮಲೆನಾಡು ಭಾಗದ ಸಾಗರ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಆಶಾದಾಯಕವಾಗಿದೆ. ಇನ್ನು ಸಾಗರದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ರಾಶಿ ಇಡಿ 54,129 ರೂಪಾಯಿ ಆಗಿದೆ. ಚಾಳಿ ಇಡಿ 40,499 ರೂಪಾಯಿ ಆಗಿದೆ. ಸಿಪ್ಪೆಗೋಟು 23,099 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 26,500 ರೂಪಾಯಿ ಆಗಿದೆ. ಕೆಂಪುಗೋಟು 32,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ಬಯಲು ಸೀಮೆಯ ಪ್ರಮುಖ ಕೇಂದ್ರವಾದ ತುಮಕೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಸ್ಥಿರವಾದ ಬೇಡಿಕೆ ಕಂಡುಬಂದಿದೆ. ಇಂದು ರಾಶಿ ಅಡಿಕೆ ಗರಿಷ್ಠ ದರ 53,800 ದಾಖಲಾಗಿದ್ದು, ಮಾರುಕಟ್ಟೆಯಲ್ಲಿ ಬೆಳೆಗೆ ಬೆಳೆಯುವ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ.
ಇನ್ನು ತುಮಕೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ರಾಶಿ ಇಡಿ ಬಂದು 53,800 ಆಗಿದೆ. ಮೋರ ಬಂದು 38,500 ಆಗಿದೆ. ಗೊರಬಲು 40,200 ಆಗಿದೆ. ಸಿಪ್ಪೆಗೋಟು 21,000 ಆಗಿದೆ. ಬೆಟ್ಟೆ ಅಡಿಕೆ 50,500 ಆಗಿದೆ. ಇನ್ನು ಸಿರಸಿ ಭಾಗದಲ್ಲಿ ಟಿಎಸ್ಎಸ್ ಸಂಸ್ಥೆಯ ಆಶ್ರಯದಲ್ಲಿ ನಡೆಸಿದ ಸಿರಸಿ ಅಡಿಕೆ ಮಾರುಕಟ್ಟೆಯಲ್ಲಿ ಚಾಳಿ ಮತ್ತು ಬೆಟ್ಟೆ ಅಡಿಕೆ ವಹಿವಾಟು ಜೋರಾಗಿದ್ದು, ಗುಣಮಟ್ಟದಲ್ಲಿ ಚಾಳಿ ಅಡಿಕೆಗೆ ಕ್ವಿಂಟಾಲ್ಗೆ 41,800 ವರೆಗೆ ಬೆಲೆ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕೃಷಿಕರು ಉತ್ತಮ ಧಾರಣೆ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಸಿರಸಿಯಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಚಾಳಿ ಅಡಿಕೆ ಬಂದು 41,800 ಆಗಿದೆ. ಬೆಟ್ಟೆ ಅಡಿಕೆ 48,000 ಆಗಿದೆ. ರಾಶಿ ಅಡಿಕೆ 52,500 ಆಗಿದೆ. ಬಿಳಿಗೋಟು 27,000 ಆಗಿದೆ. ಕೋಕ ಅಡಿಕೆ 25,500 ಆಗಿದೆ. ಇನ್ನು ಹಾಸನ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಹಾಸನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದಿನ ಅಡಿಕೆ ವ್ಯಾಪಾರ ಸಾಮಾನ್ಯ ಸ್ಥಿತಿಯಲ್ಲಿದೆ. ರಾಶಿ ಅಡಿಕೆ ಗರಿಷ್ಠ 53,200ಕ್ಕೆ ಮಾರಾಟವಾಗಿದೆ. ಕಾವೇರಿ ಮತ್ತು ಹೇಮಾವತಿ ಪಾತ್ರದ ಅಡಿಕೆ ಬೆಳೆಗಾರರು ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದ ಸರಕು ತರುತ್ತಿದ್ದು, ಬೆಲೆಯಲ್ಲಿ ಧನಾತ್ಮಕ ಚಲನೆ ಕಂಡುಬಂದಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,200 ಆಗಿದೆ. ಗೊರಬಲು 39,500 ಆಗಿದೆ. ಬೆಟ್ಟೆ ಅಡಿಕೆ 49,800 ಆಗಿದೆ. ಸಿಪ್ಪೆಗೋಟು 20,500 ಆಗಿದೆ. ಅಂಡ 38,000 ಆಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ನೋಡುವುದಾದರೆ, ಹಾವೇರಿ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ಉತ್ತಮ ಬೆಲೆ ಕಾಯ್ದುಕೊಳ್ಳಲಾಗಿದೆ. ಇಂದಿನ ಟೆಂಡರ್ನಲ್ಲಿ ಗರಿಷ್ಠ ದರ 53,600ವರೆಗೆ ತಲುಪಿದ್ದು, ಸ್ಥಳೀಯ ವ್ಯಾಪಾರಿಗಳು ಮತ್ತು ಸಂಸ್ಕರಣೆಗಾರರು ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದು, ಮುಂದಿನ ವಾರದಲ್ಲಿ ದರ ಸುಧಾರಿಸುವ ಮುನ್ಸೂಚನೆ ಇದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,600 ಆಗಿದೆ. ಅಂಡ ಇಡಿ 38,800 ಆಗಿದೆ. ಗೊರಬಲು 39,800 ಆಗಿದೆ. ಬೆಟ್ಟೆ ಅಡಿಕೆ 50,200 ಆಗಿದೆ. ಸಿಪ್ಪೆಗೋಟು 21,200 ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಜಿಲ್ಲೆಯ ಮಾರುಕಟ್ಟೆಗಳಲ್ಲಿ ಮಲೆನಾಡಿನ ಉತ್ತಮ ಗುಣಮಟ್ಟದ ರಾಶಿ ಮತ್ತು ಹೊಸ ಅಡಿಕೆ ಲಭ್ಯವಿದ್ದು, ಹೊಸ ಅಡಿಕೆಗೆ ಗರಿಷ್ಠ 68,000 ವರೆಗೆ ದರ ಸಿಕ್ಕಿದೆ. ರಾಶಿ ಇಡಿ ಅಡಿಕೆ 54,000ವರೆಗೆ ವಹಿವಾಟು ನಡೆಸಿದ್ದು, ಬೆಳೆಗಾರರಿಗೆ ಸಂತಸ ಮೂಡಿಸಿದೆ. ಇನ್ನು ರಾಶಿ ಇಡಿ ಬಂದು ಚಿಕ್ಕಮಗಳೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 54,000 ಆಗಿದೆ. ಬೆಟ್ಟೆ ಅಡಿಕೆ 52,500 ಆಗಿದೆ. ಗೊರಬಲು 40,500 ಆಗಿದೆ. ಹೊಸ ಅಡಿಕೆ 68,000 ಆಗಿದೆ. ಸಿಪ್ಪೆಗೋಟು 22,000 ಆಗಿದೆ. ಇನ್ನು ಉಡುಪಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಕರಾವಳಿ ಪ್ರಮುಖ ಮಾರುಕಟ್ಟೆಯಾದ ಉಡುಪಿ ಜಿಲ್ಲೆಯಲ್ಲಿ ಚಾಳಿ ಅಡಿಕೆ ಚುರುಕಿನಿಂದ ಸಾಗಿದ್ದು, ಉತ್ತಮ ಒಣಗಿದ ಹಳೆಯ ಚಾಳಿ ಅಡಿಕೆ 42,000ವರೆಗೆ ಪ್ರೈಸ್ ದೊರೆತಿದೆ. ಕ್ಯಾಪ್ಕೋ ಸಂಸ್ಥೆಯ ಸಕ್ರಿಯ ಖರೀದಿ ಪ್ರಕ್ರಿಯೆಯಿಂದಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತ ತಡೆಯಲ್ಪಟ್ಟಿದೆ. ಇನ್ನು ಉಡುಪಿಯಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 42,000 ಆಗಿದೆ. ಹೊಸ ಚಾಳಿ 37,500 ಆಗಿದೆ. ಕೋಕ ಅಡಿಕೆ 28,000 ಆಗಿದೆ. ಗಟೋರ್ ಅಡಿಕೆ 33,500 ಆಗಿದೆ. ಬಿಳಿಗೋಟು 26,500 ಆಗಿದೆ. ಇನ್ನು ಕುಂದಾಪುರ ಭಾಗದಲ್ಲಿ ನೋಡುವುದಾದರೆ, ಕುಂದಾಪುರ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ಪ್ರಮುಖ ಸ್ಥಾನ ಪಡೆದಿದೆ. ಇಂದಿನ ದಿನದ ಚಾಳಿ ಅಡಿಕೆ ಗರಿಷ್ಠ ದರ 41,900 ವರೆಗೆ ತಲುಪಿದೆ. ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಂದ ಬಂದ ಅಡಿಕೆ ಸರಕು ಸೂಕ್ತ ವಿಂಗಡಣೆ ಆಧಾರದ ಮೇಲೆ ಉತ್ತಮ ದರ ದೊರೆತಿದೆ. ಇನ್ನು ಕುಂದಾಪುರದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಚಾಳಿ ಅಡಿಕೆ 41,900 ಆಗಿದೆ. ಹೊಸ ಚಾಳಿ 37,500 ಆಗಿದೆ. ಕೋಕ ಅಡಿಕೆ 27,800 ಆಗಿದೆ. ಗಟೋರ್ ಅಡಿಕೆ 33,000 ಆಗಿದೆ. ಸಿಪ್ಪೆಗೋಟು 21,000 ಆಗಿದೆ. ಇನ್ನು ಶಿಕಾರಿಪುರ ಭಾಗದಲ್ಲಿ ನೋಡುವುದಾದರೆ, ಶಿಕಾರಿಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಶಿ ಇಡಿ ಮತ್ತು ಅಂಡ ಇಡಿ ಅಡಿಕೆಯು ವಹಿವಾಟು ಯಶಸ್ವಿಯಾಗಿ ನಡೆದಿದೆ. ರಾಶಿ ಇಡಿ ಗರಿಷ್ಠ ಬೆಲೆ 53,011 ವರೆಗೆ ದಾಟಿದೆ. ಅಂಡ ಇಡಿ 43,829 ವರೆಗೆ ಮಾರಾಟವಾಗಿದೆ. ಮಾರುಕಟ್ಟೆಯಲ್ಲಿನ ಸ್ಥಿರತೆ, ವ್ಯಾಪಾರದಲ್ಲಿ ಬೆಂಬಲ ಚೆನ್ನಾಗಿದೆ. ಇನ್ನು ಶಿಕಾರಿಪುರದಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,011 ಆಗಿದೆ. ಅಂಡ ಇಡಿ 43,829 ಆಗಿದೆ. ಗೊರಬಲು 39,009 ಆಗಿದೆ. ಬೆಟ್ಟೆ ಅಡಿಕೆ 51,000 ಆಗಿದೆ. ಸಿಪ್ಪೆಗೋಟು 21,800 ಆಗಿದೆ. ಇನ್ನು ಸಿದ್ದಾಪುರ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಸಹಕಾರಿ ಸಂಘಗಳ ಮೂಲಕ ಅಡಿಕೆ ಹರಾಜು ಪ್ರಕ್ರಿಯೆ ನಡೆದಿದೆ. ಚಾಳಿ ಅಡಿಕೆ ಮತ್ತು ಬೆಟ್ಟೆ ಅಡಿಕೆಗೆ ವಹಿವಾಟು ನಡೆಸಿದೆ. ರೈತರು ಗುಣಮಟ್ಟದ ಸಂಸ್ಕರಣೆಗೆ ಆದ್ಯತೆ ನೀಡುತ್ತಿರುವುದು ದರ ಸುಧಾರಣೆ ಕಾಯ್ದುಕೊಂಡಿದೆ. ಇನ್ನು ಸಿದ್ದಾಪುರದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಚಾಳಿ ಅಡಿಕೆ 41,500 ಆಗಿದೆ. ಬೆಟ್ಟೆ ಅಡಿಕೆ 47,500 ಆಗಿದೆ. ರಾಶಿ ಇಡಿ 52,000 ಆಗಿದೆ. ಬಿಳಿಗೋಟು 26,500 ಆಗಿದೆ. ಕೋಕ ಅಡಿಕೆ 25,000 ಆಗಿದೆ.
ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ಪುತ್ತೂರು ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ವಹಿವಾಟು ಬಿರುಸಿನಿಂದ ಸಾಗಿದೆ. ಹಳೆ ಚಾಳಿ ಅಡಿಕೆಗೆ ಗರಿಷ್ಠ ಬೆಲೆ ಸಿಕ್ಕಿದ್ದು ಅವಕಾಶ ಧರಣಿಯಲ್ಲಿದೆ. ಕ್ಯಾಪ್ಕೋ ಸಂಸ್ಥೆಯ ನಿಯಮಿತ ಖರೀದಿದಾರರಿಗೆ ಬೆಲೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲಾಗಿದೆ. ಇನ್ನು ಪುತ್ತೂರಿನಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 37,500 ರೂಪಾಯಿ ಆಗಿದೆ. ಹಳೆಯ ಚಾಳಿ 47,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 32,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,500 ರೂಪಾಯಿ ಆಗಿದೆ. 33,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ ದಾವಣಗೆರೆ ಪ್ರಮುಖ ಸಂಸ್ಕರಿಸಿದ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಂದು ರಾಶಿ ಇಡೀ ಅಡಿಕೆ ಗರಿಷ್ಠವರೆಗೆ ದರ ಸಿಕ್ಕಿದ್ದು ಹೊರ ರಾಜ್ಯಗಳ ವರ್ತಕರು ಬೇಡಿಕೆಯ ಮುಂದೂರಿದ್ದಾರೆ. ಇನ್ನು ರಾಶಿ ಇಡಿ ಬಂದು ದಾವಣಗೆರೆಯಲ್ಲಿ ಮ್ಯಾಕ್ಸಿಮಂ ಪ್ರೈಸ್ 54,100 ರೂಪಾಯಿ ಆಗಿದೆ. ಗೊರಬಲು 40,800 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,200 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಕಪ್ಪಿ ಅಡಿಕೆ 58,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ ತೀರ್ಥಹಳ್ಳಿ ಮಾರುಕಟ್ಟೆಯಲ್ಲಿ ಹೊಸ ತಳಿ ಅಡಿಕೆಗೆ ಭಾರಿ ಬೇಡಿಕೆ ಇದ್ದು ಗರಿಷ್ಠ ದರ 80,069 ರವರೆಗೆ ತಲುಪಿದ್ದು ಪ್ರಸಿದ್ಧ ತೀರ್ಥಹಳ್ಳಿ ಅಡಿಕೆಗೆ ಸ್ಥಳೀಯ ಹಾಗೂ ಹೊರಸೀಮೆಯ ಮಾರುಕಟ್ಟೆಗಳಲ್ಲಿ ವಿಶೇಷ ಧಾರಣೆ ಸಿಗುತ್ತಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಹೊಸ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 80,069 ರೂಪಾಯಿ ಆಗಿದೆ. ರಾಶಿ ಅಡಿ 52,311 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 52,000 ರೂಪಾಯಿ ಆಗಿದೆ. ಗೊರಬಲು 40,899 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಕೊಪ್ಪ ಭಾಗದಲ್ಲಿ ನೋಡುವುದಾದರೆ ಕೊಪ್ಪ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟಿನಲ್ಲಿ ರಾಶಿ ಹಾಗೂ ಹೊಸ ತಳಿ ಅಡಿಕೆಗೆ ಅತ್ಯುತ್ತಮ ದರ ದೊರೆತಿದ್ದು ರಾಶಿ ಅಡಿಕೆಗೆ ಗರಿಷ್ಠ 53,800 ರವರೆಗೆ ಮಾರಾಟವಾಗಿದ್ದು ರೈತರಿಗೆ ಉತ್ತಮ ಲಾಭ ತಂದಿದೆ. ಇನ್ನು ಕೊಪ್ಪ ಮಾರುಕಟ್ಟೆಯಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,800 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಗೊರಬಲು 39,500 ರೂಪಾಯಿ ಆಗಿದೆ. ಹೊಸ ಅಡಿಕೆ 66,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,000 ರೂಪಾಯಿ ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಪ್ಪೆ ಅಡಿಕೆಗೆ ಗರಿಷ್ಠ ಬೆಲೆ ಹಾಗೂ ಚಾಳಿ ಅಡಿಕೆಗೆ ಸಹ ಗರಿಷ್ಠ ಬೆಲೆ ಸಿಕ್ಕಿದ್ದು ತಟ್ಟೆಬೆಟ್ಟೆ ತಳಿಗಳ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ಲೇವಾದೇವಿ ನೀಡಿದೆ. ಇನ್ನು ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಪ್ಪೆ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 59,309 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,340 ರೂಪಾಯಿ ಆಗಿದೆ. ತಟ್ಟೆಬೆಟ್ಟೆ 46,099 ರೂಪಾಯಿ ಆಗಿದೆ. ಕೆಂಪುಗೋಟು 34,969 ರೂಪಾಯಿ ಆಗಿದೆ. ಬಿಳಿಗೋಟು 33,922 ರೂಪಾಯಿ ಆಗಿದೆ. ಇನ್ನು ಕುಮಟಾ ಭಾಗದಲ್ಲಿ ನೋಡುವುದಾದರೆ ಕುಮಟಾ ಕರಾವಳಿ ಭಾಗದ ಪ್ರಮುಖ ಮಾರುಕಟ್ಟೆಯಾಗಿದ್ದು ಹಳೆ ಚಾಳಿಗೆ ಗರಿಷ್ಠ ಬೆಲೆ ಸಿಕ್ಕಿದ್ದು ಹೊಸ ಚಾಳಿ ಮತ್ತು ಚಿಪ್ಪು ಅಡಿಕೆಗೆ ವಹಿವಾಟು ಸುಗಮವಾಗಿ ನಡೆದಿದೆ. ಇನ್ನು ಕುಮಟಾ ಭಾಗದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,798 ರೂಪಾಯಿ ಆಗಿದೆ. ಹೊಸ ಚಾಳಿ 46,669 ರೂಪಾಯಿ ಆಗಿದೆ. ಚಿಪ್ಪು 34,199 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 31,999 ರೂಪಾಯಿ ಆಗಿದೆ. ಫ್ಯಾಕ್ಟರಿ ಅಡಿಕೆ 23,622 ರೂಪಾಯಿ ಆಗಿದೆ. ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ ಕಾರ್ಕಳ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೊಸ ಚಾಳಿ ಹಾಗೂ ಹಳೆ ಚಾಳಿಗೆ ಗರಿಷ್ಠ ಬೆಲೆ ಸಿಕ್ಕಿದ್ದು ರೈತರು ಉತ್ತಮ ಒಣಗಿಸಿದ ಅಡಿಕೆಯನ್ನು ಮಾರುತ್ತಿದ್ದಾರೆ. ಇನ್ನು ಕಾರ್ಕಳ ಭಾಗದಲ್ಲಿ ಹೊಸ ತಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 41,500 ರೂಪಾಯಿ ಆಗಿದೆ. ಹಳೆಯ ಚಾಳಿ 46,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 27,500 ರೂಪಾಯಿ ಆಗಿದೆ. ಕಟೋರು 32,000 ರೂಪಾಯಿ ಆಗಿದೆ. ಬಿಳಿಗೋಟು 25,000 ರೂಪಾಯಿ ಆಗಿದೆ. ಬಂಧುಗಳೇ, ಇಂದಿನ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳ ಅಡಿಕೆ ಧಾರಣೆಯ ವಿಶ್ಲೇಷಣೆಯನ್ನು ನೀಡಿದ್ದೇವೆ. ರಾಶಿ ಇಡಿ, ಸರಕು ಹಾಗೂ ಚಾಳಿ ಅಡಿಕೆಗಳಲ್ಲಿ ಸ್ಥಿರವಾದ ಉತ್ತಮ ಆಶಾದಾಯಕವಾದ ಬೆಳೆಗೆ ದಾಖಲಾಗಿದ್ದು ಕಂಡುಬರುತ್ತದೆ. ಉತ್ತರ ಭಾರತದಿಂದ ಪಾನ್ ಹಾಗೂ ಸುಪಾರಿ ಉದ್ಯಮಕ್ಕೆ ನಿಯಮಿತ ಬೇಡಿಕೆ ಇರುವುದರಿಂದ ಮುಂಬರುವ ದಿನಗಳಲ್ಲಿ ಅಡಿಕೆ ಧಾರಣೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ಪ್ರತಿದಿನದ ನಿಖರ ಅಡಿಕೆ ದರ, ಕೃಷಿ ಮಾಹಿತಿ ಮತ್ತು ಮಾರುಕಟ್ಟೆಯ ತಜ್ಞರ ಸಲಹೆ ಬೇಕಾಗಿದ್ದರೆ ತಕ್ಷಣ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಡಿಕೆ ಬೆಲೆ ಇನ್ನೂ ಎಷ್ಟು ಕ್ವಿಂಟಲ್ಗೆ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.